Hello friends, this is Aditi Bagli, a business coach at Biz Gurukul. A very warm welcome to this video presentation of online opportunity. ನೀವು ಕೂಡ ಗೂಗಲಲ್ಲಿ ಯೂಟ್ಯೂಬಲ್ಲಿ ವೆಬ್ಸೈಟ್ಸಲ್ಲೆಲ್ಲ ಸರ್ಚ್ ಮಾಡಿರ್ಬೋದು. ಲೈಕ್ ಆನ್ಲೈನ್ ಅಪಾರ್ಚುನಿಟಿ ಅಂದರೆ ಹೇಗಿರುತ್ತೆ, ವೆದರ್ ಸ್ಕ್ಯಾಮ್ ಇರುತ್ತೋ ರಿಯಲ್ ಇರುತ್ತೆ, ಎಷ್ಟೊಂದು ಡೌಟ್ಸ್ ಎಲ್ಲ ಇರ್ಬೋದು ಅಂದ್ಕೊಂಡಿರ್ತೀನಿ. ಹೌದಾ? ಎಷ್ಟೊಂದು ಡೌಟ್ಸ್ ಕ್ಲಿಯರ್ ಕೂಡ ಆಗಿರ್ಬೋದು, ಬಟ್ ಅಷ್ಟರ ಮಟ್ಟಿಗೆ ಆಗಿಲ್ಲ ಅಂತ ನಾನು ತಿಳ್ಕೊಂಡಿರ್ತೀನಿ. ನೋ ವರೀಸ್, ಈ ಒಂದು ವಿಡಿಯೋ ಪ್ರೆಸೆಂಟೇಷನ್ನ ಕಂಪ್ಲೀಟಾಗಿ ನೋಡ್ಕೊಳ್ಳಿ. ನಿಮ್ಮೆಲ್ಲ ಡೌಟ್ಸ್ ಡೆಫಿನೆಟ್ಲಿ ನಾನು ಟ್ರೈ ಮಾಡ್ತೀನಿ ಸಾಲ್ವ್ ಮಾಡೋಕ್ಕೆ. ಈ ಒಂದು ವಿಡಿಯೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟು, ಟಿಲ್ ದ ಎಂಡ್ ಈ ಒಂದು ವಿಡಿಯೋನ ನೋಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಎಕ್ಸಾಕ್ಟ್ಲಿ ವರ್ಕ್ ಹೇಗಿರುತ್ತೆ ಅಂತ. ಹೌದಾ? ಯಾಕಂದರೆ ಒಂದು ಹ್ಯೂಮನ್ ಟೆಂಡೆನ್ಸಿ ಇರುತ್ತೆ. ಮೂವೀಸ್ ಅಂದರೆ ನಾವು 3 ಅವರ್ಸ್ ನೋಡ್ತೀವಿ, ವೆಬ್ ಸೀರೀಸ್ ಇದ್ದರೆ 8 ಅವರ್ಸ್ ನೋಡ್ತೀವಿ. ಯಾವಾಗ ವರ್ಕ್ ಅಂತ ಬರುತ್ತಲ್ಲ ನಾವು ಸ್ಕಿಪ್ ಮಾಡಿಬಿಡ್ತೀವಿ. ಹಾಗೆ ಮಾಡುವಾಗಿಲ್ಲ. ಕಂಪ್ಲೀಟಾಗಿ ಒಂದ್ಸಲ ನೋಡ್ಕೊಳ್ಳಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಮತ್ತೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಪ್ರೊಸೀಡ್ ಮಾಡ್ಕೋಬಹುದು. ಹಾಗಾದರೆ ಈ ಬಿಸ್ನೆಸ್ಸನ್ನು ಯಾರೆಲ್ಲ ಸ್ಟಾರ್ಟ್ ಮಾಡ್ಕೋಬಹುದು ನೋಡಿ. ಫಸ್ಟ್ ಆಫ್ ಆಲ್ ನಿಮ್ಮ ಏಜ್ 17+ ಇರಬೇಕು. ನೀವೊಂದು ಸ್ಟೂಡೆಂಟ್ ಆಗಲಿ, ಫ್ರೆಷರ್ ಆಗಲಿ, ಹೌಸ್ ವೈಫ್ ಆಗಲಿ ಅಥವಾ ಜಾಬ್ ಹೋಲ್ಡರ್ ಆಗಲಿ. ಬಟ್ ದ ಥಿಂಗ್ ಇಸ್ ದಟ್ ದಿನಕ್ಕೆ ಅಟ್ಲೀಸ್ಟ್ 2 to 3 ಅವರ್ಸ್ ನೀವು ಈ ಒಂದು ಕಂಪನಿಗೆ ವರ್ಕ್ ಮಾಡಬೇಕು. ಬಾಕಿ ಲ್ಯಾಪ್ಟಾಪ್ನ ಯಾವುದೇ ಕಂಪಲ್ಸರಿ ಇಲ್ಲ. ನಿಮ್ಮ ಹತ್ರ ಒಂದು ಸ್ಮಾರ್ಟ್ ಫೋನ್ ವಿತ್ ಇಂಟರ್ನೆಟ್ ಇದ್ರೆ ಸಾಕು, ಯು ಆರ್ ಗುಡ್ ಟು ಗೋ ಫಾರ್ ಇಟ್. ಬಾಕಿ ಯಾವುದೇ ಪ್ರಾಯರ್ ಎಕ್ಸ್ಪೀರಿಯನ್ಸ್, ನಾಲೆಜ್ ಅಥವಾ ಸ್ಕಿಲ್ಸ್ನ ನೀಡಿಲ್ಲ. ನೀವು ಕಲ್ತ್ಕೊಳ್ಳೋಕೆ ರೆಡಿ ಇದ್ದರೆ ಟೋಟಲಿ ಬೇಸಿಕ್ಕಿಂದ ಅಡ್ವಾನ್ಸ್ ಲೆವೆಲಿಗೆ ನಿಮಗೆ ಇಲ್ಲಿ ಟ್ರೈನಿಂಗ್ ಸಿಗುತ್ತೆ, ನೀವು ಕಲ್ತ್ಕೊಳ್ಬೋದು. ಯಾಕಂದರೆ ನಾನು ಕೂಡ ಇದೇ ರೀತಿ ಝೀರೋ ನಾಲೆಜಿಂದ ಈ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ಇಲ್ಲಿ ಕಲ್ತ್ಕೊಂಡು ಇವತ್ತು ತಿಂಗಳಕ್ಕೆ ಮೋರ್ ದ್ಯಾನ್ ಲ್ಯಾಕ್ಸ್ ಕೂಡ ಅರ್ನ್ ಮಾಡ್ತಿದ್ದೀನಿ ಇದೇ ಒಂದು ಕಂಪ್ನಿಯಿಂದ. ನನ್ನ ಬಗ್ಗೆ ಹೇಳೋದಿದ್ರೆ, ಬೈ ಪ್ರೊಫೆಷನ್ ನಾನೊಂದು ಪ್ರೊಫೆಸರ್. ಆಲ್ರೆಡಿ 9 to 5 ಜಾಬ್ ಇದೆ ನನ್ನ ಹತ್ರ. ಬಟ್ ಸ್ಟಿಲ್ ಆಲ್ವೇಸ್ ಐ ವಾಸ್ ಹ್ಯಾವಿಂಗ್ ಒನ್ ಇಂಟ್ರೆಸ್ಟ್, ಲೈಕ್ ನನಗೂ ಕೂಡ ಆನ್ಲೈನ್ ಬಿಸ್ನೆಸ್ ಮಾಡಬೇಕು, ಏನೋ ಸೈಡ್ ಸೋರ್ಸ್ ಆಫ್ ಇನ್ಕಮನ್ನು ಜನ್ರೇಟ್ ಮಾಡಬೇಕು ಅಂತ. ಒಂದು ದಿವಸ ಇದೇ ರೀತಿ ನಾನು ರೀಲನ್ನು ಸ್ಕ್ರಾಲ್ ಮಾಡ್ಬೇಕಾದ್ರೆ ನನಗೆ ಸಿಕ್ಕಿರೋದು ಬಿಸ್ ಗುರುಕುಲ್ ಪ್ಲಾಟ್ಫಾರ್ಮ್. ನನಗೂ ಕೂಡ ಮೊದಲಿಗೆ ಡೌಟ್ ಇತ್ತು, ಲೈಕ್ ವೆದರ್ ಇದೊಂದು ಪ್ಲಾಟ್ಫಾರ್ಮ್ ಜೆನ್ಯೂನಾ, ರಿಯಲ್ ಆಗಿ ಲರ್ನ್ ಮಾಡ್ಬೋದಾ. ದೆನ್ ಐ ಸ್ಟಾರ್ಟೆಡ್ ಎಕ್ಸ್ಪ್ಲೋರಿಂಗ್ ವಿತ್ ದ ಪೀಪಲ್, ಯಾರ್ಯಾರೆಲ್ಲ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ ಆಲ್ರೆಡಿ ಅವರನ್ನೆಲ್ಲ ನಾನು ಅಬ್ಸರ್ವ್ ಮಾಡಿದಾಗ ನನಗೆ ತಿಳಿಯಿತು ಇದೊಂದು ಜೆನ್ಯೂನ್ ಗೌರ್ಮೆಂಟ್ ರಿಜಿಸ್ಟರ್ಡ್ ಪ್ಲಾಟ್ಫಾರ್ಮ್. ಮತ್ತೊಂದಂದರೆ ಆಲ್ರೆಡಿ ಮೋರ್ ದ್ಯಾನ್ 2.5 lakh ಪೀಪಲ್ ಇದರಲ್ಲಿ ಜಾಯಿನ್ ಆಗಿದ್ದು, ಎಷ್ಟೋ ಜನ ತಿಂಗಳಕ್ಕೆ ಮೋರ್ ದ್ಯಾನ್ 1 lakh ಕೂಡ ಅರ್ನಿಂಗ್ಸನ್ನು ಇದೇ ಒಂದು ವೆಬ್ಸೈಟಿಂದ ಜನ್ರೇಟ್ ಮಾಡ್ಕೋತಿದ್ದಾರೆ. ಕೆಲವ ಬಿಗಿನರ್ಸು 30-40,000 ಪರ್ ಮಂತ್ ಜನ್ರೇಟ್ ಮಾಡ್ತಿದ್ದಾರೆ. ಅದೇ ಎಕ್ಸ್ಪೀರಿಯನ್ಸ್ಡ್ ಮೋರ್ ದ್ಯಾನ್ 1 lakh ಕೂಡ ಇದೇ ಒಂದು ಕಂಪ್ನಿದಿಂದ ಜನ್ರೇಟ್ ಮಾಡ್ಕೋತಿದ್ದಾರೆ ಪರ್ ಮಂತ್. ಮತ್ತೊಂದು ಅಂದರೆ ಏನೇನು ಅರ್ನಿಂಗ್ಸ್ ಎಲ್ಲ ಆಗುತ್ತಲ್ಲ, ಅದರ 5% TDS ಕೂಡ ಗೌರ್ಮೆಂಟಿಗೆ ಹೋಗುತ್ತೆ. ಇನ್ ದ ಸೆನ್ಸ್ ಟೋಟಲಿ ವೈಟ್ ಮನಿ, ಜೆನ್ಯೂನ್ ಆಗಿ ಸ್ಕಿಲ್ ಬೇಸ್ಡ್ ವರ್ಕ್ ಅಂತ ನಾವು ಹೇಳ್ಕೋಬಹುದು. ಅದಾದ ನಂತರ ಕಂಪನಿ ಬಗ್ಗೆ ನಾನು ತಿಳ್ಕೊಬೇಕಂತಲ್ಲ, ವೆಬ್ಸೈಟಲ್ಲೆಲ್ಲ ಚೆಕ್ ಮಾಡಿದಾಗ ನನಗೆ ತಿಳಿತು ಇದೊಂದು ಇಂಡಿಯನ್ ಗೌರ್ಮೆಂಟ್ ರಿಜಿಸ್ಟರ್ಡ್ ಪ್ಲಾಟ್ಫಾರ್ಮ್ ಅಂತ. ಮತ್ತು ಈ ಕಂಪನಿಯ COO ಕೋ-ಫೌಂಡರ್ ಏನಿದಾರಲ್ಲ ಅವರಿಗೆ ಭಾರತೀಯ ಉದ್ಯೋಗ ರತ್ನ ಅವಾರ್ಡ್ ಕೂಡ ಸಿಕ್ಕಿದೆ. ಅಂದರೆ ಒಂದು ಕಂಪ್ನಿಗೆ ಇಷ್ಟೊಂದು ಬಿಗ್ ಅವಾರ್ಡ್ ಸಿಗಬೇಕಂದ್ರೆ ನಾವು ರಿಯಲಿ ಈ ಕಂಪ್ನಿಗೆ ಟ್ರಸ್ಟ್ ಮಾಡ್ಬೋದು. ಇದೊಂದು ಜೆನ್ಯೂನ್ ಕಂಪನಿ ಅಂತ ನಾವು ಬಿಲೀವ್ ಮಾಡ್ಕೋಬೋದು. ದೆನ್ ಐ ಟುಕ್ ದ ಡಿಸಿಷನ್ ಟು ಸ್ಟಾರ್ಟ್ ಮೈ ವರ್ಕ್ ವಿತ್ ದಿಸ್ ಕಂಪನಿ. ಓಕೆ, ಇಲ್ಲಿವರೆಗೆ ನಿಮ್ಗೆ ಕೆಲವೊಂದು ಡೌಟ್ ಕ್ಲಿಯರ್ ಆಗಿರ್ಬೋದು ಅಂತ ಅನ್ಕೋತೀನಿ. ಇವಾಗ ನೋಡೋಣ ಎಕ್ಸಾಕ್ಟ್ಲಿ ಇಲ್ಲಿ ವರ್ಕ್ ಏನಿರುತ್ತೆ. ಬಿಸ್ ಗುರುಕುಲ್ ಇದೊಂದು ಎಜುಕೇಷನಲ್ ಪ್ಲಾಟ್ಫಾರ್ಮ್, ಎಡ್ಟೆಕ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಇಲ್ಲಿ ನಾವು ಆನ್ಲೈನ್ ಬಿಸ್ನೆಸ್ ಮಾಡಬೇಕಾದ್ರೆ ನಮ್ಗೆ ಏನೆಲ್ಲ ಡಿಜಿಟಲ್ ಸ್ಕಿಲ್ಸ್ನ ನೀಡಿದೆಯಲ್ಲ, ಆ ಎಲ್ಲ ಡಿಜಿಟಲ್ ಸ್ಕಿಲ್ಸನ್ನು ಥ್ರೂ ಸರ್ಟಿಫೈಡ್ ಟ್ರೈನರ್ಸಿಂದ ಕಲ್ತ್ಕೊತೀವಿ. ಓಕೆನಾ? ಇದೇ ಡಿಜಿಟಲ್ ಸ್ಕಿಲ್ಸನ್ನು ನಾವು ಕಲ್ತುಕೊಂಡು ಆನ್ಲೈನ್ ಬಿಸ್ನೆಸ್ ಮಾಡಿ ಅರ್ನ್ ಮಾಡ್ತೀವಿ. ಹಾಗಾದರೆ ಹೇಗೆ ಮಾಡ್ತೀವಿ ಅಲ್ವಾ? ಇಲ್ಲಿ ನೀವು ಜಾಯಿನ್ ಆದಮೇಲೆ ನಿಮ್ಗೆ ಅರ್ನಿಂಗ್ಗೆ ಅಂತ 2 ಆಪ್ಷನ್ ಸಿಗುತ್ತೆ. ಒಂದು ಅಫಿಲಿಯೇಟ್ ಮಾರ್ಕೆಟಿಂಗ್, ಎರಡನೇದು ಫ್ರೀಲಾನ್ಸಿಂಗ್. ಇದು ಎರಡೂ ಕೂಡ ನಾವು ಥ್ರೂ ಡಿಜಿಟಲ್ ಸ್ಕಿಲ್ಸಿಂದಾನೇ ಮಾಡಬಹುದು. ಅದು ಹೇಗಂತೀರಾ ನೋಡೋಣ. ಫಸ್ಟ್ ಆಫ್ ಆಲ್ ಅಫಿಲಿಯೇಟ್ ಮಾರ್ಕೆಟಿಂಗ್. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ಏನು? ಓಕೆ ಫೈನ್, ಒಂದು ಎಕ್ಸಾಂಪಲ್ ಹೇಳ್ತೀನಿ. ನೀವು ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಗೂಗಲಲ್ಲಿ ನೋಡಿರ್ಬೋದು, ಎಷ್ಟೋ ಸೆಲಿಬ್ರಿಟೀಸ್, ಫೇಮಸ್ ಯೂಟ್ಯೂಬರ್ಸ್ ಏನು ಮಾಡ್ತಿರ್ತಾರೆ, ಕೆಲವೊಂದು ಕಂಪ್ನಿಯ ಪ್ರಾಡಕ್ಟನ್ನು ಪ್ರಮೋಟ್ ಮಾಡ್ತಿರ್ತಾರೆ. ಓಕೆ, ಎಟ್ ದ ಎಂಡ್ ಆಫ್ ದ ವಿಡಿಯೋ ಏನು ಹೇಳ್ತಾರೆ, ಈ ಪ್ರಾಡಕ್ಟ್ ನಿಮಗೆ ಬೇಕಂದರೆ ಇದರ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ನೀವು ಅಲ್ಲಿಂದ ಬೈ ಮಾಡ್ಕೋಬೋದು.
ಓಕೆ, ಈ ಒಂದು ಕೇಸಲ್ಲಿ ಏನಾಗುತ್ತೆ ಅಂದರೆ ಫಸ್ಟ್ ಆಫ್ ಆಲ್ ನಮಗೆ ಬೇಕಾಗಿರೋ ಪ್ರಾಡಕ್ಟ್ ಥ್ರೂ ದ್ಯಾಟ್ ಲಿಂಕ್ ನಮಗೆ ಸಿಕ್ತು. ಎರಡನೇದಾಗಿ ಆ ಕಂಪ್ನಿ ಪ್ರಾಡಕ್ಟ್ ಸೋಲ್ಡ್ ಔಟ್ ಆಯಿತು. ಮೂರನೇದಾಗಿ ಯಾವ ಸೆಲೆಬ್ರಿಟೀಸ್ ಆ ಪ್ರಾಡಕ್ಟನ್ನು ಪ್ರಮೋಟ್ ಮಾಡ್ತಿರ್ತಾರೆ ಅವ್ರಿಗೆ ಆ ಕಂಪನಿದಿಂದ ಇಂತಿಷ್ಟು ಇನ್ಕಮ್ ಕಮಿಷನ್ ಅಂತ ಜನರೇಟ್ ಆಗುತ್ತೆ. ದಟ್ ಈಸ್ ಅನ್ ಅಫಿಲಿಯೇಟ್ ಮಾರ್ಕೆಟಿಂಗ್. ನಾವು ಕೂಡ ಬೇರೆ ಬೇರೆ ವೆಬ್ಸೈಟಿನ ಪ್ರಾಡಕ್ಟನ್ನು ಪ್ರಮೋಟ್ ಮಾಡ್ಬೋದು. ಲೈಕ್ ಅಮೆಝಾನ್ ಪ್ರಾಡಕ್ಟ್, ಮಿಂತ್ರಾ, ಫ್ಲಿಪ್ಕಾರ್ಟ್, ಸೇವೀಸು, ಈ ಎಲ್ಲ ವೆಬ್ಸೈಟ್ ಪ್ರಾಡಕ್ಟನ್ನು ನಾವು ಕೂಡ ಪ್ರಮೋಟ್ ಮಾಡ್ಬೋದು. ಬಟ್ ದ ಥಿಂಗ್ ಇಸ್ ದಟ್ ನಮಗೆ ಅಲ್ಲಿ ಪ್ರಾಪರ್ ಆಗಿ ಗೈಡೆನ್ಸ್ ಮತ್ತು ಟ್ರೈನಿಂಗ್ ಸಿಗೋದಿಲ್ಲ. ದ್ಯಾಟ್ಸ್ ವೈ ಫೇಲ್ಯೂರ್ ಅನ್ನೋದು ತುಂಬ ಹೈ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ಸಿಚುವೇಶನಲ್ಲಿ ಬಿಸ್ಗುರುಕುಲ್ ನಮಗೊಂದು ಆಪ್ಷನ್ ಕೊಡುತ್ತೆ. ದಟ್ ಈಸ್ ಅಫಿಲಿಯೇಟ್ ಮಾರ್ಕೆಟಿಂಗ್ ವಿತ್ ಬಿಸ್ಗುರುಕುಲ್. ಅದು ಹೇಗಂದರೆ, ನೀವು ಈ ಒಂದು ಬಿಸ್ಗುರುಕುಲ್ ಪ್ಲಾಟ್ಫಾರ್ಮಲ್ಲಿ ರಿಜಿಸ್ಟರ್ ಆದ ತಕ್ಷಣ ನಿಮ್ಮದೇ ಆದ ಒಂದು ಅಫಿಲಿಯೇಟ್ ಲಿಂಕ್ ಜನರೇಟ್ ಆಗುತ್ತೆ. ಓಕೆನಾ, ನೀವು ಇಲ್ಲಿ ಜಾಯಿನ್ ಆಗಿ ಇಲ್ಲಿನ ಡಿಜಿಟಲ್ ಸ್ಕಿಲ್ಸನ್ನು ಕಲ್ತ್ಕೊಂಡು ಟ್ರೈನಿಂಗ್ಸನ್ನು ಅಟೆಂಡ್ ಆಗಿ ಲೈವ್ ಸೆಷನ್ಸನ್ನೆಲ್ಲ ಅಟೆಂಡ್ ಆಗಿ ತಿಳ್ಕೊಂಡು ಇದೇ ಡಿಜಿಟಲ್ ಸ್ಕಿಲ್ಸನ್ನು ಥ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಮಾರ್ಕೆಟಿಂಗ್ ಮಾಡಿದ್ರೆ, ಪ್ರಮೋಟ್ ಮಾಡಿದರೆ, ನಿಮ್ಮ ಒಂದು ಅಫಿಲಿಯೇಟ್ ಲಿಂಕಿಂದ ಬೇರೆ ಯಾರಾದರೂ ಈ ಒಂದು ಬಿಸ್ಗುರುಕುಲ್ ಪ್ಲಾಟ್ಫಾರ್ಮ್ಗೆ ರಿಜಿಸ್ಟರ್ ಆದರೆ, ಜಾಯಿನ್ ಆದರೆ, ನಿಮಗೆ ಡೈರೆಕ್ಟಾಗಿ ಬಿಸ್ಗುರುಕುಲ್ದಿಂದ 70% ಕಮಿಷನ್ಸ್ ಜನರೇಟ್ ಆಗುತ್ತೆ, ಇನ್ಕಮ್ ಆಗುತ್ತೆ. ದ್ಯಾಟ್ ಈಸ್ ದ ಫಸ್ಟ್ ಅರ್ನಿಂಗ್ ಆಸ್ ಅನ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಇನ್ ಬಿಸ್ಗುರುಕುಲ್. ಸೆಕೆಂಡ್ ಅರ್ನಿಂಗ್ ಆಪ್ಷನ್ ಈಸ್ ಫ್ರೀಲಾನ್ಸಿಂಗ್. ಇವಾಗ ಈ ಕಂಪ್ನಿಯಲ್ಲಿ ಫ್ರೀಲಾನ್ಸಿಂಗ್ ಹೇಗೆ ಮಾಡ್ಬೋದು? ನೋಡಿ, ಈ ಒಂದು ಕಂಪನಿಗೆ ನೀವು ರಿಜಿಸ್ಟರ್ ಆದಮೇಲೆ ಹೈಲಿ ಡಿಮಾಂಡಿಂಗ್ ಮತ್ತು ಟ್ರೆಂಡಿಂಗ್ ಡಿಜಿಟಲ್ ಸ್ಕಿಲ್ಸನ್ನು ಫಸ್ಟ್ ಆಫ್ ಆಲ್ ಕಲ್ತ್ಕೊಳ್ತೀರಾ ಥ್ರೂ ಸರ್ಟಿಫೈಡ್ ಟ್ರೈನರ್ಸ್. ಕಲ್ತ್ಕೊಂಡ್ಮೇಲೆ ನಿಮಗೆ ಸರ್ಟಿಫಿಕೇಟ್ಸ್ ಕೂಡ ಬರುತ್ತೆ. ಓಕೆ, ಡಿಜಿಟಲ್ ಸ್ಕಿಲ್ಸ್ ಅಂದರೆ ಲೈಕ್ ಕಾಂಟೆಂಟ್ ರೈಟಿಂಗ್, ಕಾಪಿ ರೈಟಿಂಗ್, ಇಮೇಲ್ ಮಾರ್ಕೆಟಿಂಗ್, ಡಿಜಿಟಲ್ ಮಾರ್ಕೆಟಿಂಗ್, ಗೂಗಲ್ ಆ್ಯಡ್ಸ್, ಫೇಸ್ಬುಕ್ ಆ್ಯಡ್ಸ್, ಪಬ್ಲಿಕ್ ಸ್ಪೀಕಿಂಗ್, ಈ ರೀತಿ ಮೋರ್ ದ್ಯಾನ್ 26 ಡಿಜಿಟಲ್ ಸ್ಕಿಲ್ಸನ್ನು ನೀವು ಈ ಒಂದು ವೆಬ್ಸೈಟಿಂದ ಕಲ್ತ್ಕೋತೀರಾ. ಓಕೆನಾ, ನೌ ದ ಥಿಂಗ್ ಇಸ್ ದ್ಯಾಟ್ ಮಾರ್ಕೆಟಲ್ಲಿ ನೀವು ನೋಡಿರ್ಬೋದು ಎಷ್ಟೋ ಕಂಪ್ನೀಸಿಗೆ ತಮ್ಮ ಕಂಪ್ನಿಗೋಸ್ಕರ ಕಾಂಟೆಂಟ್ ರೈಟರ್ಸ್ ಬೇಕು, ಯೂಟ್ಯೂಬರ್ಸ್ ಬೇಕು, ವಿಡಿಯೋ ಎಡಿಟರ್ಸ್ ಬೇಕು. ಓಕೆ, ಆ ಒಂದು ಸಿಚುವೇಶನಲ್ಲಿ ಆಲ್ರೆಡಿ ನಿಮ್ಮ ಹತ್ರ ಡಿಜಿಟಲ್ ಸ್ಕಿಲ್ಸ್ನ ನಾಲೆಜ್ ಇರುತ್ತೆ, ಸರ್ಟಿಫಿಕೇಟ್ಸ್ ಕೂಡ ಇರುತ್ತೆ. ಇವಾಗ ನಿಮ್ಮ ಒಂದು ಸರ್ವಿಸಸನ್ನು ಆ ಕಂಪನಿಗೆ ನೀವು ಪ್ರೊವೈಡ್ ಮಾಡಿದ್ರೆ ಆ ಕಂಪನಿಯಿಂದ ನಿಮಗೆ ಪರ್ಟಿಕ್ಯುಲರ್ ಆಗಿ ಪೇ ಆಗುತ್ತೆ. ಸೊ ಇವಾಗ ನಿಮ್ಗೊಂದು ಡೌಟ್ ಇರ್ಬೋದು, ಓಕೆ ಫ್ರೀಲಾನ್ಸಿಂಗ್ ಎಲ್ಲ ಮಾಡ್ಬೋದು, ಹಾಗಾದರೆ ಕಂಪನೀಸ್ ಎಲ್ಲ ನಾವು ಹೇಗೆ ಸರ್ಚ್ ಮಾಡಬೇಕು ಅಂತ. ಓಕೆನಾ, ಸೊ ನೋ ವರೀಸ್. ಈ ಡಿಜಿಟಲ್ ಸ್ಕಿಲ್ಸನ್ನು ನೀವು ಕಲ್ತ್ಕೊಳ್ಬೇಕಾದ್ರೆ ಅದೇ ಟ್ರೈನಿಂಗ್ ಸೆಷನ್ಸಲ್ಲಿ ನಿಮಗೆ ಪ್ರಾಪರ್ ಆಗಿ ಗೈಡೆನ್ಸ್ ಸಿಗತ್ತೆ. ಲೈಕ್ ಈ ಡಿಜಿಟಲ್ ಸ್ಕಿಲ್ಸನ್ನು ನೀವು ಕಂಪ್ಲೀಟ್ ಆದಮೇಲೆ ಯಾವ ವೆಬ್ಸೈಟಿಂದ ಬೇರೆ ಬೇರೆ ಕಂಪನೀಸನ್ನು ನೀವು ಸರ್ಚ್ ಮಾಡ್ಬೋದು, ಆ ಕಂಪನೀಸಿಗೆ ನೀವು ಹೇಗೆ ನಿಮ್ಮ ಒಂದು ಸರ್ವಿಸಸನ್ನು ಪ್ರೊವೈಡ್ ಮಾಡಿ ಅರ್ನ್ ಮಾಡ್ಬೋದು ಆ್ಯಸ್ ಅ ಫ್ರೀಲಾನ್ಸರ್ ಅಂತ. ಅದರ ಜೊತೆಗೆ ನಿಮಗೆ ವೀಕ್ಲಿ 3 ಲೈವ್ ಸೆಷನ್ಸ್ ಕೂಡ ಸಿಗತ್ತೆ. ಆ ಲೈವ್ ಸೆಷನ್ಸಲ್ಲಿ ಕೂಡ ನೀವು ನಿಮ್ಮ ಒಂದು ಕ್ವಶನ್ಸನ್ನು ಅರೈಸ್ ಮಾಡಿ ನಿಮ್ಮೆಲ್ಲ ಒಂದು ಡೌಟ್ಸನ್ನು ನೀವು ಕ್ಲಿಯರ್ ಮಾಡ್ಕೋಬೋದು. ಜೊತೆಗೆ ನಿಮಗೆ ನಮ್ಮ ಒಂದು ಕಂಪನಿ ಸಪೋರ್ಟ್ ಸಿಸ್ಟಮ್ನ ಕಾಲ್ ನಂಬರ್ ಕೂಡ ನಿಮಗೆ ಪ್ರೊವೈಡ್ ಮಾಡಲಾಗತ್ತೆ. ಸೊ ನೀವು ವೀಕ್ಲಿ ವಿದಿನ್ 9 to 6 ಒಳಗಡೆ ನೀವು ಕಾಲ್ ಮಾಡಿ ನಿಮ್ಮೆಲ್ಲ ಡೌಟ್ಸನ್ನು ನೀವು ಇಲ್ಲಿಂದ ಕ್ಲಿಯರ್ ಮಾಡ್ಕೋಬೋದು. ಲೈಕ್ ಇಟ್ಸ್ ವೆರಿ ಸಿಂಪಲ್ ವೇ ಇದೆ. ನಿಮ್ದೇನೇ ಪ್ರಾಬ್ಲಮ್ ಬರಲಿ, ಎಲ್ಲ ಪ್ರಾಬ್ಲಮ್ಗೂ ಡೆಫಿನೆಟ್ಲಿ ನಿಮಗೆ ಸೊಲ್ಯೂಷನ್ 100% ಸಿಕ್ಕೇ ಸಿಗುತ್ತೆ. ಓಕೆ, ಎಷ್ಟೋ ಜನ ನನಗೆ ಒಂದು ಕ್ವಶನ್ ಕೇಳಿದ್ರು, ಲೈಕ್ ಎಲ್ಲ ಡಿಜಿಟಲ್ ಸ್ಕಿಲ್ಸನ್ನು ನಾವು ಯೂಟ್ಯೂಬಿಂದನೂ ಕಲ್ತ್ಕೊಳ್ಬಹುದಲ್ಲ ಅಂತ. ನೋಡಿ, ಯೂಟ್ಯೂಬಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಇನ್ಫಾರ್ಮೇಷನ್ ತುಂಬ ಸ್ಕ್ಯಾಟರ್ಡ್ ಫಾರ್ಮಲ್ಲಿ ಸಿಗುತ್ತೆ. ನಾನು ಕೂಡ ವಿಡಿಯೋ ಎಡಿಟಿಂಗ್ ಮತ್ತು ಕಾಂಟೆಂಟ್ ರೈಟಿಂಗ್ ಅದನ್ನು ಯೂಟ್ಯೂಬಿಂದ ಕಲ್ತ್ಕೊಳ್ಬೇಕಂತ ಟ್ರೈ ಮಾಡಿದೆ. ಬಟ್ ನನಗೇನು ಸಿಕ್ತು, ಲೈಕ್ ಕೆಲವೊಂದು ಇನ್ಫಾರ್ಮೇಷನ್ ಈ ವಿಡಿಯೋದಿಂದ, ಕೆಲವೊಂದು ಇನ್ಫಾರ್ಮೇಷನ್ ಆ ವಿಡಿಯೋದಿಂದ, ಇನ್ ದ ಸೆನ್ಸ್ ಕಂಪ್ಲೀಟ್ ಇನ್ಫಾರ್ಮೇಷನ್ ನನಗೆ ಒಬ್ಬರ ಕಡೆಯಿಂದ ಸಿಗಲಿಲ್ಲ. ನೀವೇನು ಮಾಡ್ತೀರಾ, 1 ಡೇ ಟ್ರೈ ಮಾಡ್ತೀರಾ, 2 ಡೇ ಟ್ರೈ ಮಾಡ್ತೀರಾ, 3rd ಡೇನೂ ಟ್ರೈ ಮಾಡ್ತೀರಾ, ಅಟ್ ಲಾಸ್ಟ್ ಇರಿಟೇಟ್ ಆಗಿ ಸ್ಕಿಪ್ ಮಾಡಿಬಿಡ್ತೀರಾ. ಓಕೆ, ಟೋಟಲಿ ನೀವು ಜಂಬಲ್ಡ್ ಆಗಿಬಿಡ್ತೀರಾ, ಕನ್ಫ್ಯೂಸ್ಡ್ ಆಗಿಬಿಡ್ತೀರಾ. ಓಕೆನಾ, ಸೊ ಅದೇ ರೀತಿ ಅದೇ ಡಿಜಿಟಲ್ ಸ್ಕಿಲ್ಸನ್ನು ಬಿಸ್ಗುರುಕುಲ್ದಲ್ಲಿ ಏನು ಮಾಡ್ತೀರಾ, ಲೈಕ್ ಟೋಟಲಿ ಸಿಸ್ಟಮೆಟಿಕ್ ವೇದಲ್ಲಿ ನೀವು ಕಲ್ತ್ಕೊಳ್ತೀರಾ. ಲೈಕ್ ಇಲ್ಲೇನು ಮಾಡ್ತಾರೆ, ಸ್ಟೆಪ್ ಬೈ ಸ್ಟೆಪ್ ಪ್ರಾಕ್ಟಿಕಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದನ್ನು ನಾವು ಕಲಿತು ಯಾವ ರೀತಿ ಅದನ್ನು ಇಂಪ್ಲಿಮೆಂಟ್ ಮಾಡಿ ಅರ್ನ್ ಕೂಡ ಮಾಡ್ಬೋದು, ಅದೆಲ್ಲ ನಮಗೆ ಪ್ರಾಪರಾಗಿ ಟ್ರೈನಿಂಗ್ಸಲ್ಲಿ ಸಿಗುತ್ತೆ. ಓಕೆ ಫೈನ್, ನೀವೇನೋ ಯೂಟ್ಯೂಬಲ್ಲಿ ಕಲ್ತ್ಕೊಳ್ತೀರಾ ಅಂತ ತಿಳ್ಕೊಳ್ಳಿ. ಇನ್ ಬಿಟ್ವೀನ್ ಏನೋ ಒಂದು ಟೆಕ್ನಿಕಲ್ ಇಶ್ಯೂಸ್ ಬರ್ತಾ ಇದೆ, ಏನೋ ಒಂದು ಡೌಟ್ ಅರೈಸ್ ಆಗ್ತಾ ಇದ್ದಾರೆ, ಯಾರು ನಿಮ್ಗೆ ಹೆಲ್ಪ್ ಮಾಡ್ತಾರಲ್ಲಿ? ಯಾರು ಇಲ್ವಲ್ಲ. ಅದೇ ರೀತಿ ನೀವೇನಾದರೂ ಬಿಸ್ಗುರುಕುಲ್ದಲ್ಲಿ ಡಿಜಿಟಲ್ ಸ್ಕಿಲ್ಸನ್ನು ಕಲ್ತ್ಕೊಂಡ್ರೆ ನಿಮ್ಗೆ ಯಾವಾಗಲೂ ಏನಾದರೂ ಡೌಟ್ ಬರಲಿ, ಟೆಕ್ನಿಕಲ್ ಇಶ್ಯೂಸ್ ಬರಲಿ, ನಿಮಗೆ ನಮ್ಮ ಒಂದು ಹೆಲ್ಪ್ ಡೆಸ್ಕ್ ನಂಬರ್ ಕೊಟ್ಟಿರ್ತಾರೆ, ನೀವು ಅದನ್ನು
ವೀಕ್ಲಿ 9 to 6 ಇನ್ ಬಿಟ್ವೀನ್ ಯಾವಾಗಾದರೂ ಕಾಲ್ ಮಾಡಿ ನಿಮ್ಮೆಲ್ಲ ಪ್ರಾಬ್ಲಮ್ಸನ್ನು ನೀವು ಸಾಲ್ವ್ ಮಾಡ್ಕೋಬೋದು. ಅದರ ಜೊತೆಗೆ ನಮ್ಮ ಒಂದು ವೀಕ್ಲಿ 3 ಲೈವ್ ಸೆಷನ್ಸ್ ಕೂಡ ಇದ್ದಿರತ್ತಲ್ಲ, ಅದರಲ್ಲೂ ಕೂಡ ನೀವು ನಿಮ್ಮ ಕ್ವೆಶನ್ಸನ್ನು ಅರೈಸ್ ಮಾಡಿ ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡ್ಬೋದು. ಓಕೆ ಫೈನ್. ನಮ್ಮ ಕಮ್ಯುನಿಟಿ ಆಕ್ಸೆಸ್ ಕೂಡ ಇರುತ್ತೆ. ಲೈಕ್ ನಮ್ಮ ಒಂದು ಕಮ್ಯುನಿಟಿ ಆನ್ ಟೆಲಿಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಅಲ್ಲೆಲ್ಲ ಕೂಡ ನಮ್ಮ ಒಂದು ಬಿಗ್ ಕಮ್ಯುನಿಟಿ ಇದೆ. ಅಲ್ಲೂ ಕೂಡ ನಿಮ್ಮ ಒಂದು ಕ್ವೈರೀಸನ್ನು ನೀವು ರೈಸ್ ಮಾಡಿ ನಿಮ್ಮ ಒಂದು ಎಲ್ಲ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ಸ್ ತಕ್ಕೋಬೋದು. ಅದರ ಜೊತೆಗೆ ನಾನಿರ್ತೀನಿ. ಓಕೆ, ಈ ಒಂದು ಜರ್ನಿಯಲ್ಲಿ, ನಿಮ್ಮ ಒಂದು ಜರ್ನಿಯಲ್ಲಿ ನಾನು ಕೂಡ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಎಲ್ಲೇ ಹರ್ಡಲ್ಸ್ ಬರಲಿ, ಎಲ್ಲೇ ಪ್ರಾಬ್ಲಮ್ಸ್ ಬರಲಿ, ಅದರದ ಸೊಲ್ಯೂಷನ್ನ ನಾನು ಕೂಡ ಪ್ರೊವೈಡ್ ಮಾಡ್ತೀನಿ. ಓಕೆ, ಇವಾಗ ನಾವು ನೋಡೋಣ ಈ ಒಂದು ಪ್ಲಾಟ್ಫಾರ್ಮಿಂದ ನಾವು ವರ್ಕ್ ಹೇಗೆ ಮಾಡಬೇಕು, ಹೇಗೆ ಸ್ಟಾರ್ಟ್ ಮಾಡ್ಕೋಬೇಕು ಅಂತ. ಓಕೆನಾ, ಇಲ್ಲಿವರೆಗೆ ನಾನು ನಿಮ್ಗೆ ಹೇಳಿದೆ ಲೈಕ್ ಆನ್ಲೈನ್ ಬಿಸ್ನೆಸ್ ಮಾಡಬೇಕಂದ್ರೆ ನಮಗೆ ಡಿಜಿಟಲ್ ಸ್ಕಿಲ್ಸನ್ನು ನಾವು ಕಲಿತ್ಕೊಳ್ಬೇಕು, ಬರಬೇಕು ಅಂತ. ಓಕೆನಾ, ಈ ಡಿಜಿಟಲ್ ಸ್ಕಿಲ್ಸನ್ನು ಯೂಸ್ ಮಾಡಿಕೊಂಡು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಿ, ಫ್ರೀಲಾನ್ಸಿಂಗ್ ಮಾಡಿ ಈ ಒಂದು ಪ್ಲಾಟ್ಫಾರ್ಮಿಂದ ನಾವು ಅರ್ನ್ ಮಾಡ್ತೀವಿ ಅಂತ. ಓಕೆನಾ, ಈ ಎಲ್ಲ ಡಿಜಿಟಲ್ ಸ್ಕಿಲ್ಸನ್ನು ನಾವು ಕೋರ್ಸಸ್ ಅಂತ ಕರಿತೀವಿ. ಈ ಎಲ್ಲ ಕೋರ್ಸಸ್ಸು ಬೇರೆ ಬೇರೆ ಪ್ಯಾಕೇಜಸಲ್ಲಿ ಡಿವೈಡೆಡ್ ಇದೆ. ಓಕೆನಾ, ನೌ ದ ಥಿಂಗ್ ಈಸ್ ದ್ಯಾಟ್ ನೀವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ಯಾವುದಾದ್ರೂ ಒಂದು ಪ್ಯಾಕೇಜನ್ನು ಚೂಸ್ ಮಾಡಿಕೊಂಡು ಈ ಒಂದು ಕಂಪನಿಗೆ ರಿಜಿಸ್ಟರ್ ಆಗಬೇಕಾಗತ್ತೆ. ರಿಜಿಸ್ಟರ್ ಆದಮೇಲೆ ಇಲ್ಲಿನ ಸರ್ಟಿಫೈಡ್ ಟ್ರೈನರ್ಸಿಂದ ಈ ಒಂದು ಡಿಜಿಟಲ್ ಸ್ಕಿಲ್ಸನ್ನು ನೀವು ಕಲ್ತ್ಕೊಳ್ತೀರಾ, ಸೋಷಿಯಲ್ ಮೀಡಿಯಾ ಮೇಲೆ ಇಂಪ್ಲಿಮೆಂಟ್ ಮಾಡ್ತೀರಾ, ಆ್ಯಂಡ್ ದೆನ್ ನಿಮಗೆ ಅರ್ನಿಂಗ್ಸ್ ಸ್ಟಾರ್ಟ್ ಆಗುತ್ತೆ. ಈ ಕೋರ್ಸಸನ್ನು ಬೈ ಮಾಡೋದು ಯಾಕೆ ಇಷ್ಟು ಇಂಪಾರ್ಟೆಂಟು ಅಂದರೆ, ಯಾಕಂದರೆ ನಿಮ್ಮ ಹತ್ರ ಡಿಜಿಟಲ್ ಸ್ಕಿಲ್ಸ್ನ ನಾಲೆಜ್ ಅಥವಾ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ಕೊಳ್ತೀನಿ. ಯಾಕಂದರೆ ಡಿಜಿಟಲ್ ಸ್ಕಿಲ್ಸ್ ಇಲ್ಲ ಅಂದರೆ ಡೆಫಿನೆಟ್ಲಿ ಆನ್ಲೈನ್ ಬಿಸ್ನೆಸ್ ಮಾಡೋಕ್ಕಾಗೋದಿಲ್ಲ, ಅರ್ನಿಂಗ್ಸ್ ಕೂಡ ಆಗೋದಿಲ್ಲ. ಓಕೆನಾ, ಅಕಸ್ಮಾತಾಗಿ ನಿಮಗೆ ಡಿಜಿಟಲ್ ಸ್ಕಿಲ್ಸ್ ಬರ್ತಾ ಇದ್ದಿದ್ರೆ ಇವತ್ತಿನ ದಿವಸ ಎಲ್ಲ ಡಿಜಿಟಲ್ ಸ್ಕಿಲ್ಸ್ ಇಷ್ಟೊಂದು ಇನ್ ಡಿಮಾಂಡ್ ಇದೆ ಅಲ್ಲ ಮಾರ್ಕೆಟಲ್ಲಿ, ಡೆಫಿನೆಟ್ಲಿ ನೀವು ಎಲ್ಲಾದರೂ ಅರ್ನ್ ಮಾಡ್ತಾ ಇದ್ರಿ. ಓಕೆನಾ, ಫೈನ್. ಈ ಒಂದು ಕಂಪನಿಗೆ ನೀವು ರಿಜಿಸ್ಟರ್ ಆದಮೇಲೆ ನೀವೊಂದು ವೆರಿಫೈಡ್ ಮೆಂಬರ್ ಆಗ್ತೀರಾ. ಈ ಕಂಪನಿಗೆ ನಿಮ್ದೊಂದು ಅಫಿಲಿಯೇಟ್ ಲಿಂಕ್ ಕೂಡ ಜನರೇಟ್ ಆಗುತ್ತೆ. ಓಕೆನಾ, ಇನಿಷಿಯಲಿ ಆಫ್ಟರ್ ಜಾಯ್ನಿಂಗ್ ನಿಮಗೆ 2 to 3 ಡೇಸ್ ನಿಮಗೆ ಬೇಸಿಕ್ ಟ್ರೈನಿಂಗ್ಸ್ ಸೆಷನ್ಸ್ ಆಗುತ್ತೆ ಕಂಪನಿದಿಂದ. ಅದಾದ ನಂತರ ನಿಮ್ಮದು ಲೈವ್ ಸೆಷನ್ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಇದೆಲ್ಲ ಒಂದು ಟ್ರೈನಿಂಗ್ಸನ್ನು ನೀವು ಕಲಿತ್ಕೊಂಡು 20 to 30 ಡೇಸ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಕೊಂಡು ಒಂದು ಬಿಟ್ ಹಾರ್ಡ್ ವರ್ಕ್ ನೀವು ಮಾಡಿದರೆ ಡೆಫಿನೆಟ್ಲಿ ಆ್ಯಸ್ ಅ ಬಿಗಿನರ್ 30 to 40,000 ಇನ್ ಅ ಮಂತ್ ಈ ಒಂದು ಕಂಪನಿದಿಂದ ನೀವು ಜನರೇಟ್ ಮಾಡ್ಕೋಬೋದು. ನಾನು ಇದೊಂದು ಗಾಳಿ ಮಾತಲ್ಲ, ಯಾವುದೋ ಒಂದು ಸುಮ್ಮನೆ ಹೇಳ್ತಾ ಇಲ್ಲ. ಇದೊಂದು ಸ್ಟಾರ್ಟ್ ನಮ್ಮ ಕಂಪನಿಯಲ್ಲಿ ಯಾರೇ ಜಾಯಿನ್ ಆದರೂ ಈ ಒಂದು ಪ್ರೊಸೀಜರನ್ನು ಫಾಲೋ ಮಾಡಿದರೆ ಡೆಫಿನೆಟ್ಲಿ ಮಾರ್ಕ್ ಮೈ ವರ್ಡ್, ಆ್ಯಸ್ ಅ ಬಿಗಿನರ್ 30 to ಅಟ್ಲೀಸ್ಟ್ 50,000 ನೀವು ಡೆಫಿನೆಟ್ಲಿ ಈ ಕಂಪನಿದಿಂದ ಅರ್ನ್ ಮಾಡ್ಕೋತೀರಾ. ಹಾಗಾದರೆ ಆ್ಯಕ್ಚುಲಿ ಯಾವ ಒಂದು ಪ್ಯಾಕೇಜನ್ನು ನಾವು ಚೂಸ್ ಮಾಡಿಕೊಂಡು ಈ ಕಂಪನಿದಲ್ಲಿ ರಿಜಿಸ್ಟರ್ ಆದರೆ ಚೆನ್ನಾಗಿರುತ್ತೆ, ಯಾವ ಪ್ಯಾಕೇಜ್ ದಿ ಬೆಸ್ಟ್ ಇದೆ, ಚೆನ್ನಾಗಿ ಗ್ರೋತ್ ಸಿಗತ್ತೆ, ಒಳ್ಳೆ ರಿಸಲ್ಟ್ಸನ್ನು ಕ್ರಿಯೇಟ್ ಮಾಡ್ಬೋದು, ಲೈಕ್ ಮಂತ್ಲಿ ಮೋರ್ ದೆನ್ ಲ್ಯಾಕ್ ಕೂಡ ಈ ಕಂಪನಿದಿಂದ ಅರ್ನ್ ಮಾಡ್ಬೋದು ಅಂತ. ಹಾಗೂ ತುಂಬ ಪ್ಯಾಕೇಜ್ ಇದೆ ನಮ್ಮ ಹತ್ರ. ಓನ್ಲಿ ದ ಥಿಂಗ್ ಇಸ್ ದಟ್ ಇಷ್ಟು ನೆನ್ಪಿಟ್ಕೊಳ್ಳಿ, ಯಾವ ಪ್ಯಾಕೇಜಿಂದ ನೀವು ಈ ಕಂಪನಿಗೆ ರಿಜಿಸ್ಟರ್ ಆಗ್ತೀರಾ ಅದರ ಡೈರೆಕ್ಟ್ ಇಂಪ್ಯಾಕ್ಟ್ ನಿಮ್ಮ ಅರ್ನಿಂಗ್ಸಲ್ಲಿ ಆಗೋದಿದೆ. ಲೈಕ್ ನಿಮ್ಗೆ ಗೊತ್ತಲ್ವಾ, ಲೈಕ್ ಯಾವುದೇ ಒಂದು ಬಿಸ್ನೆಸಸ್ಸನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಎಷ್ಟು ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಷ್ಟು ಇನ್ ರಿಟರ್ನ್ ಆಗಿ ನಿಮ್ಗೆ ಅರ್ನಿಂಗ್ಸ್ ಆಗ್ತಾ ಇರುತ್ತೆ. ಓಕೆನಾ, ಸೊ ಫ್ರೆಂಡ್ಸ್, ಎಲ್ಲ ಪ್ಯಾಕೇಜಲ್ಲಿ ನಾನು ನಿಮಗೆ ರೆಕಮೆಂಡ್ ಮಾಡೋ ದಿ ಬೆಸ್ಟ್ ಪ್ಯಾಕೇಜ್ ಮತ್ತು ಒಳ್ಳೆ ಗ್ರೋತ್ ಕೊಡೋ ಪ್ಯಾಕೇಜ್ ಅಂದರೆ ದಟ್ ಈಸ್ ಫಿನಾನ್ಸ್ ಮಾಸ್ಟ್ರಿ ಪ್ಯಾಕೇಜ್. ಈ ಫಿನಾನ್ಸ್ ಮಾಸ್ಟ್ರಿ ಪ್ಯಾಕೇಜಿಂದ ನಾನು ಕೂಡ ಎನ್ರೋಲ್ ಆಗಿ ಇವತ್ತಿನ ದಿವಸ ಎವ್ರಿ ಡೇ ನಾನು ಹೇಳ್ತಿದ್ದೀನಿ, ಲೈಕ್ 4,000, 10,000, 7,000, ಲೈಕ್ 2 to 10,000 ನಾವು ಇನ್ ಅ ಸಿಂಗಲ್ ಡೇ ಇದೇ ಒಂದು ಪ್ಯಾಕೇಜಿಂದ ನಾವು ಅರ್ನ್ ಮಾಡ್ಕೋಬೋದು. ನಾನು ಅಷ್ಟೇ ಅಲ್ಲ, ಇಂಡಿಯಾದಲ್ಲಿ ಎಷ್ಟೋ ಟಾಪ್ ಲೀಡರ್ಸು ಬಿಸ್ ಗುರುಕುಲದಲ್ಲಿ ಏನು ವರ್ಕ್ ಮಾಡ್ತಿದ್ದಾರಲ್ಲ ಅವರು ಕೂಡ ಇದೇ ಒಂದು ಪ್ಯಾಕೇಜನ್ನು ರೆಕಮೆಂಡ್ ಮಾಡ್ತಾರೆ. ಇದೇ ಪ್ಯಾಕೇಜಿಂದ ಅವರು ಕೂಡ ಎನ್ರೋಲ್ ಆಗಿ ಇವತ್ತಿನ ದಿವಸ ತುಂಬ ಒಳ್ಳೆ ಬೆನಿಫಿಟ್ಸನ್ನು ತಗೊಳ್ತಿದ್ದಾರೆ. ಓಕೆನಾ, ಈ ಒಂದು ಫಿನಾನ್ಸ್ ಮಾಸ್ಟ್ರಿ ಪ್ಯಾಕೇಜ್ ಅದು ಸಿಂಗಲ್ ಪ್ಯಾಕೇಜ್ ಅಲ್ಲ, ಇದೊಂದು ಕೋಂಬೋ ಪ್ಯಾಕೇಜ್ ಅಂತ ನಾವು ಹೇಳ್ಬೋದು. ಯಾಕಂದರೆ ಈ ಒಂದು ಪ್ಯಾಕೇಜಿಂದ ನೀವು ಈ ಕಂಪನಿಗೆ ರಿಜಿಸ್ಟರ್ ಆದರೆ ಉಳಿದ ಎಲ್ಲ ಪ್ಯಾಕೇಜು ನಿಮಗೆ ಅದರ ಜೊತೆಗೆ ಫ್ರೀ ಆಫ್ ಕಾಸ್ಟ್ ಬಂದುಬಿಡುತ್ತೆ. ಅಷ್ಟೇ ಅಲ್ಲ, ಇನ್ ಫ್ಯೂಚರಲ್ಲಿ ಏನೇ ಡಿಜಿಟಲ್ ಸ್ಕಿಲ್ಸ್ ಲಾಂಚ್ ಆಗಲಿ ಅದು ಕೂಡ ಇದೇ ಪ್ಯಾಕೇಜಲ್ಲಿ ನಿಮಗೆ ಆ್ಯಡ್ ಆನ್ ಆಗಿ ಬೆನಿಫಿಟ್ಸ್ ಕೊಡುತ್ತೆ. ಈ ಫಿನಾನ್ಸ್ ಮಾಸ್ಟ್ರಿ ಪ್ಯಾಕೇಜಿಂದ ನೀವು ಮೋರ್ ದ್ಯಾನ್ 26 ಡಿಜಿಟಲ್ ಸ್ಕಿಲ್ಸನ್ನು ಕಲಿತುಕೊಂಡು
ಪ್ರಾಪರ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಇಂಪ್ಲಿಮೆಂಟ್ ಮಾಡಿ, ಮಾರ್ಕ್ ಮೈ ವರ್ಡ್, ಆಸ್ ಅ ಬಿಗಿನರ್ ಆದರೂ ಕೂಡ ನೀವು ಅದನ್ನು ಪ್ರಾಪರ್ ಆಗಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಎಲ್ಲ ಟ್ರೈನಿಂಗ್ಸನ್ನು ಅಟೆಂಡ್ ಆಗಿ ಇಂಪ್ಲಿಮೆಂಟ್ ಮಾಡಿದರೆ ವಿದಿನ್ 20 to 30 days, ಓಕೆ, ವಿದಿನ್ 20 to 30 days ಇದೇ ಪ್ಯಾಕೇಜಿಂದ ಮೋರ್ ದ್ಯಾನ್ 40,000 to 50,000 100% ಶೋರ್ ಯು ಆರ್ ಗೋಯಿಂಗ್ ಟು ಅರ್ನ್. ಸೊ ಫ್ರೆಂಡ್ಸ್, ಅಕಸ್ಮಾತ್ ಆಗಿ ನಿಮಗೆ ಫಿನಾನ್ಸ್ ಮಾಸ್ಟರ್ ಪ್ಯಾಕೇಜಿಂದ ಈ ಒಂದು ಕಂಪನಿಯಲ್ಲಿ ನಿಮ್ಮ ಒಂದು ವರ್ಕನ್ನು ಸ್ಟಾರ್ಟ್ ಮಾಡ್ಕೋಬೇಕು, ರಿಜಿಸ್ಟ್ರೇಷನ್ ಮಾಡಬೇಕು ಅಂದರೆ ಫಿನಾನ್ಸ್ ಮಾಸ್ಟ್ರಿಯ ಪ್ಯಾಕೇಜ್ನ ವೆಬ್ಸೈಟಲ್ಲಿ ಆ್ಯಕ್ಚುಲ್ ಪ್ರೈಸ್ ಇರೋದು 20,000. ಬಟ್ ನೋ ವರೀಸ್, ನಾನು ನಿಮಗೆ ಒಂದು ಕ್ಯೂಪನ್ ಕೋಡನ್ನು ಕೊಡ್ತೀನಿ. ಆ ಕ್ಯೂಪನ್ ಕೋಡನ್ನು ನೀವು ಯೂಸ್ ಮಾಡಿಕೊಂಡು ರಿಜಿಸ್ಟರ್ ಆಗೋದಿದ್ರೆ ನಿಮಗೆ ಸ್ಟ್ರೇಟ್ ಅವೇ 5,000 ಡಿಸ್ಕೌಂಟ್ ಆಗಿ ಹಾರ್ಡ್ಲಿ 14,999 ನೀವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ಈ ಒಂದು ಕಂಪನಿಗೆ ರಿಜಿಸ್ಟರ್ ಆಗ್ತೀರಾ. ನಾನು ಕೂಡ ಇದೇ 15,000 ಅದು ನನ್ನ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗಿತ್ತು. ಇವತ್ತಿನ ದಿವಸ ತುಂಬ ಚೆನ್ನಾಗಿ ನನಗೆ ಗ್ರೋತ್ ಸಿಗ್ತಾ ಇದೆ. ಮೋರ್ ದೆನ್ ಲ್ಯಾಕ್ನ ಎವ್ರಿ ಮಂತ್ ಅರ್ನ್ ಮಾಡ್ತಾ ಇದ್ದೀನಿ. ಇವನ್ ಇದೇ ಅರ್ನಿಂಗ್ಸಿಂದ ನಾನು ನನ್ನ ಫ್ಯಾಮಿಲಿ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀನಿ. ಜಸ್ಟ್ ನೋಡಿ, 15,000 ಇಸ್ ನಾಟ್ ದ ಬಿಗ್ ಅಮೌಂಟ್ ಟು ಸ್ಟಾರ್ಟ್ ಅ ಸ್ಮಾಲ್ ಬಿಸ್ನೆಸ್, ರೈಟ್? ಈ ಒಂದು 15,000 ನಾವು ಎಲ್ಲೆಲ್ಲೋ ವೇಸ್ಟ್ ಮಾಡಿಬಿಡ್ತೀವಿ, ಎಲ್ಲೆಲ್ಲೋ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಅದೇ ಒಂದು ಪ್ರಾಪರ್ ವೇದಲ್ಲಿ ಒಂದು ಡಿಜಿಟಲ್ ಸ್ಕಿಲ್ಸನ್ನು ನೀವು ಕಲ್ತ್ಕೊಳ್ಳೋಕ್ಕೆ ಅಂತ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ವರ್ತ್ ಆಗತ್ತೆ. ನಿಮಗೆ ತುಂಬ ಫಾಸ್ಟಾಗಿ ಗ್ರೋತ್ ಕೂಡ ಸಿಗತ್ತೆ ಈ ಕಂಪನಿಯಲ್ಲಿ. ಓಕೆ, ನಾನು ನಿಮ್ಗೆ ಹೇಳಿದಾಗೆ ಫಿನಾನ್ಸ್ ಮಾಸ್ಟ್ರಿ ಇಸ್ ದ ಬೆಸ್ಟ್ ಪ್ಯಾಕೇಜ್, ಬೆಸ್ಟ್ ಆಪ್ಷನ್ ಟು ಮೇಕ್ ಮನಿ. ಲೈಕ್ ತುಂಬ ಚೆನ್ನಾಗಿ ನಾವು ಗ್ರೋತನ್ನು ಕಂಡ್ಕೊಳ್ತೀವಂತ. ಅಕಸ್ಮಾತ್ ಆಗಿ ನಿಮ್ಗೆ ಲೈಕ್ ಟೋಟಲ್ 15,000 ಪೇ ಮಾಡೋಕ್ಕಾಗ್ತಿಲ್ಲ, ಟೋಟಲಿ ನಿಮಗೆ ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ ಅಂದರೆ ನನ್ನ ಹತ್ರ ನಿಮಗೋಸ್ಕರ ಮತ್ತೊಂದು ಆಪ್ಷನ್ ಇದೆ, ಬೆಟರ್ ಆಪ್ಷನ್ ಅಂತ ಹೇಳ್ಬೋದು. ದಟ್ ಈಸ್ ಇನ್ಫ್ಲುಯೆನ್ಸ್ ಮಾಸ್ಟ್ರಿ ಪ್ಯಾಕೇಜ್. ಈ ಇನ್ಫ್ಲುಯೆನ್ಸ್ ಮಾಸ್ಟ್ರಿ ಪ್ಯಾಕೇಜ್ನ ವೆಬ್ಸೈಟ್ ಪ್ರೈಸ್ ಇರೋದು 16,000. ಬಟ್ ನನ್ನ ಒಂದು ಕ್ಯೂಪನ್ ಕೋಡಿಂದ ನಿಮಗೆ ಸಿಗತ್ತೆ 10,999. ಓಕೆನಾ? ಸೊ ನೋಡಿ, ಈ ಒಂದು ಇನ್ಫ್ಲುಯೆನ್ಸ್ ಮಾಸ್ಟ್ರಿ ಪ್ಯಾಕೇಜಿಂದ ಕೂಡ ನೀವು ತಿಂಗಳ ಏನಂದ್ರೂ 20,000 to 30,000 ಡೆಫಿನೆಟ್ಲಿ ಅರ್ನ್ ಮಾಡ್ಕೋತೀರಾ. ಬಟ್ ಒಂದು ಡ್ರಾಬ್ಯಾಕ್ ಏನು ಹೇಳ್ತೀನಿ ಅಂದರೆ, ಲೈಕ್ ಇನ್ ಫ್ಯೂಚರಲ್ಲಿ ನಿಮ್ಗೆ ಅನಿಸ್ತದೆ ಇಲ್ಲ ಫಿನಾನ್ಸ್ ಮಾಸ್ಟ್ರಿ ಪ್ಯಾಕೇಜಿಂದ ನನಗೆ ಒಳ್ಳೆ ರಿಸಲ್ಟ್ ಸಿಗ್ಬೋದು, ನಾನು ಇದಕ್ಕೆ ಅಪ್ಗ್ರೇಡ್ ಮಾಡ್ಕೋಬೇಕು ಅಂತ ಅಂದರೆ ನೀವು ಒನ್ಸ್ ಅಗೇನ್ ಮತ್ತೆ 15,000 ಪೇ ಮಾಡಿಕೊಂಡು ಫಿನಾನ್ಸ್ ಮಾಸ್ಟ್ರಿಯಲ್ಲಿ ರಿಜಿಸ್ಟರ್ ಆಗಬೇಕಾಗತ್ತೆ. ಸೊ ಗೈಸ್, ಒನ್ ರಿಕ್ವೆಸ್ಟು, ಇನ್ಫ್ಲುಯೆನ್ಸ್ ಮಾಸ್ಟ್ರಿ ಪ್ಯಾಕೇಜಿಂದ ಅವಾಗ ಸ್ಟಾರ್ಟ್ ಮಾಡಿ ಯಾವಾಗ ನಿಮಗೆ ಟೋಟಲಿ ಅಫೋರ್ಡೆಬಲ್ ಇಲ್ಲ, ಆಗೋದಿಲ್ಲ ಅಂತ ಅನಿಸ್ತಾ ಇದ್ರೆ ಮಾತ್ರ ಸ್ಟಾರ್ಟ್ ಮಾಡಿ. ಇಲ್ಲದೇ ಇದ್ರೆ ಡೆಫಿನೆಟ್ಲಿ ಗೋ ವಿತ್ ದ ಫಿನಾನ್ಸ್ ಮಾಸ್ಟ್ರಿ ಪ್ಯಾಕೇಜ್. ಅಕಸ್ಮಾತ್ ಆಗಿ ನೀವು ಸ್ಟೂಡೆಂಟ್ಸ್ ಇದ್ದೀರಾ, ನಿಮ್ಮ ಹತ್ರ ಅಷ್ಟೊಂದು ಹಣ ಇಲ್ಲ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಅಂದರೆ ನನ್ನ ಹತ್ರ ನಿಮಗೋಸ್ಕರ ಇರೋದು ಮತ್ತೊಂದು ಪ್ಯಾಕೇಜ್, ದಟ್ ಈಸ್ ಟ್ರಾಫಿಕ್ ಮಾಸ್ಟ್ರಿ ಪ್ಯಾಕೇಜ್. ಈ ಪ್ಯಾಕೇಜ್ನ ವೆಬ್ಸೈಟಲ್ಲಿ ಆ್ಯಕ್ಚುಲ್ ಪ್ರೈಸ್ ಇರೋದು 9,000. ಬಟ್ ನನ್ನ ಒಂದು ಕ್ಯೂಪನ್ ಕೋಡಿಂದ ನಿಮಗೆ ಸಿಗುತ್ತಿರೋದು ಫಾರ್ 5,999. ಲೈಕ್ ಈ ಒಂದು ಪ್ಯಾಕೇಜಿಂದ ನೀವು ಡೆಫಿನೆಟ್ಲಿ ನಿಮ್ಮ ಒಂದು ಪಾಕೆಟ್ ಮನಿ ಅರ್ನಿಂಗ್ಸ್ ಅಂತ ಡೆಫಿನೆಟ್ಲಿ ಇಲ್ಲಿಂದ ನೀವು ಜನ್ರೇಟ್ ಮಾಡ್ಕೊಳ್ತೀರಾ. ಅಕಸ್ಮಾತ್ ಆಗಿ ನಿಮ್ಮ ಪೇರೆಂಟ್ಸ್ ಅಲೌ ಮಾಡ್ತಿದ್ದಾರೆ, ಹೆಲ್ಪ್ ಮಾಡ್ತಿದ್ದಾರೆ ಅಂದರೆ ಡೆಫಿನೆಟ್ಲಿ ಗೋ ವಿತ್ ದ ಫಿನಾನ್ಸ್ ಮಾಸ್ಟ್ರಿ. ಬಿಕಾಸ್ ಫಿನಾನ್ಸ್ ಮಾಸ್ಟ್ರಿ ಆ್ಯಸ್ ಕಂಪೇರ್ಡ್ ಟು ಅದರ್ ಪ್ಯಾಕೇಜ್ ನಿಮಗೆ ಒಳ್ಳೆ ಗ್ರೋತ್ ಇದೆ ಮತ್ತು ನಿಮಗೆ ತುಂಬ ಸರ್ಟಿಫಿಕೇಟ್ಸ್ ಕೂಡ ಬರುತ್ತೆ ಎಲ್ಲ ಡಿಜಿಟಲ್ ಸ್ಕಿಲ್ಸಿಂದ. ಬಾಕಿ ಬೇರೆ ಪ್ಯಾಕೇಜ್ ಕೂಡ ಇದೆ, ಲೈಕ್ ಬ್ರ್ಯಾಂಡಿ ಮಾಸ್ಟ್ರಿ ಪ್ಯಾಕೇಜ್. ಇಟ್ ಕಾಸ್ಟ್ ಅರೌಂಡ್ 3,500 ಆ್ಯಂಡ್ ಮಾರ್ಕೆಟಿಂಗ್ ಮಾಸ್ಟ್ರಿ ಅದು ನಿಮಗೆ ಸಿಗುತ್ತೆ 1,500. ಬಟ್ ಈ ಎರಡು ಪ್ಯಾಕೇಜಲ್ಲಿ ಯಾರು ಜಾಯ್ನ್ ಆಗ್ತಾರಂದರೆ ಲೈಕ್ ಯಾರಿಗೆ ಡಿಜಿಟಲ್ ಸ್ಕಿಲ್ಸ್ ಅಷ್ಟೇ ಕಲ್ತ್ಕೊಳ್ಬೇಕು, ದಟ್ಟು ಕೆಲವು ಡಿಜಿಟಲ್ ಸ್ಕಿಲ್ಸನ್ನು ಮಾತ್ರ ಅದರಿಂದ ಕಲ್ತ್ಕೋಬೋದು. ಬಾಕಿ ಅರ್ನಿಂಗ್ಸ್ ಅಂದರೆ ಡೆಫಿನೆಟ್ಲಿ ಅಷ್ಟೊಂದು ಆ ಒಂದು ಪ್ಯಾಕೇಜಲ್ಲಿ ಆಗೋದಿಲ್ಲ. ಸೊ ಗೈಸ್, ಚೂಸ್ ಬೆಸ್ಟ್ ಆಪ್ಷನ್. ಯಾವ ಒಂದು ಒಳ್ಳೆ ಪ್ಯಾಕೇಜಿಂದ ನಮಗೆ ಫಾಸ್ಟರ್ ರಿಸಲ್ಟ್ಸ್ ಸಿಗತ್ತೆ ಅದೇ ಪ್ಯಾಕೇಜನ್ನು ನೀವು ಎನ್ರೋಲ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಇಲ್ಲಿ ಒಂದು ಫಾಸ್ಟರ್ ಗ್ರೋತನ್ನು ಕಂಡ್ಕೊಳ್ತೀರಾ. ಸೊ ಗೈಸ್, ಇವಾಗ ನೋಡೋಣ, ಲೈಕ್ ಈ ಎಲ್ಲ ಪ್ಯಾಕೇಜನ್ನು ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋದ್ರಿಂದ, ಲೈಕ್ ಪ್ರಮೋಟ್ ಮಾಡೋದ್ರಿಂದ ನಿಮಗೆ ಯಾವ ರೀತಿ ಕಮಿಷನ್ಸ್ ಜನರೇಟ್ ಆಗುತ್ತೆ.
ಓಕೆನಾ. ಫಸ್ಟ್ ಆಫ್ ಆಲ್ ನೀವು ಯಾವುದೇ ಒಂದು ಪ್ಯಾಕೇಜನ್ನು ನೀವು ಪ್ರಮೋಟ್ ಮಾಡಿ ನಿಮಗೆ ಡಿರೆಕ್ಟ್ಲಿ 70% ಕಮಿಷನ್ಸ್ ಕೊಡುತ್ತೆ ಕಂಪನಿ. ಓಕೆನಾ. ಫಾರ್ ಎಕ್ಸಾಂಪಲ್ ಅಕಸ್ಮಾತಾಗಿ ನೀವು ಫಿನಾನ್ಸ್ ಮಾಸ್ಟ್ರಿ ಪ್ಯಾಕೇಜಿಂದ ಈ ಒಂದು ಕಂಪನಿಗೆ ರಿಜಿಸ್ಟರ್ ಆಗ್ತೀರಾ ಅಂತ ತಿಳ್ಕೊಳ್ಳಿ. ಎಲ್ಲ ಪ್ಯಾಕೇಜ್ ನಿಮಗೆ ಫ್ರೀ ಆಫ್ ಕಾಸ್ಟ್ ಬರುತ್ತೆ. ನೀವು ಎಲ್ಲ ಪ್ಯಾಕೇಜನ್ನು ಪ್ರಮೋಟ್ ಮಾಡಬಹುದು. ನಾವು ನಿಮ್ಮ ಒಂದು ಅಫಿಲಿಯೇಟ್ ಲಿಂಕಿಂದ ಯಾರಾದರೂ ಫಿನಾನ್ಸ್ ಮಾಸ್ಟ್ರಿಗೆ ಈ ಕಂಪನಿಗೆ ರಿಜಿಸ್ಟರ್ ಆದರೆ ನಿಮಗೆ ಬರೋದು 10,000 ಡಿರೆಕ್ಟ್ ಕಮಿಷನ್ ಫ್ರಮ್ ಬೆಸ್ ಗುರುಕುಲ್. ಅಕಸ್ಮಾತಾಗಿ ಯಾರಾದರೂ ಇನ್ಫ್ಲುಯೆನ್ಸ್ ಮಾಸ್ಟ್ರಿಗೆ ಜಾಯಿನ್ ಆದರೆ ನಿಮಗೆ ಸಿಗುತ್ತೆ 7,000 ಕಮಿಷನ್. ಅಕಸ್ಮಾತಾಗಿ ಯಾರಾದರೂ ಟ್ರಾಫಿಕ್ ಮಾಸ್ಟ್ರಿಗೆ ಜಾಯಿನ್ ಆದರೆ ನಿಮಗೆ ಸಿಗುತ್ತೆ 4,000. ಆ್ಯಂಡ್ ಬ್ರ್ಯಾಂಡಿಂಗ್ ಮಾಸ್ಟ್ರಿಗೆ ಜಾಯಿನ್ ಆದರೆ ನಿಮಗೆ ಸಿಗುತ್ತೆ 2,000. ಆ್ಯಂಡ್ ಮಾರ್ಕೆಟಿಂಗ್ ಮಾಸ್ಟ್ರಿಗೆ ಜಾಯಿನ್ ಆದರೆ ನಿಮಗೆ ಸಿಗುತ್ತೆ 800 ಕಮಿಷನ್. ಇನ್ ದ ಸೆನ್ಸ್ ನೀವು ಯಾವುದೇ ಪ್ಯಾಕೇಜನ್ನು ಪ್ರಮೋಟ್ ಮಾಡ್ಬೋದು, ಆ ಪ್ಯಾಕೇಜಿನ 70% ಕಮಿಷನ್ಸ್ ನಿಮಗೆ ಸಿಗತ್ತೆ. ನೌ ದ ಥಿಂಗ್ ಇಸ್ ದ್ಯಾಟ್ ಅಕಸ್ಮಾತಾಗಿ ಫಿನಾನ್ಸ್ ಮಾಸ್ಟ್ರಿ ಬಿಟ್ಟು ನೀವೇ ಟ್ರಾಫಿಕ್ ಮಾಸ್ಟ್ರಿ ಪ್ಯಾಕೇಜಿಂದ ಈ ಒಂದು ಕಂಪನಿಗೆ ರಿಜಿಸ್ಟರ್ ಆಗ್ತೀರಾ ಅಂತ ತಿಳ್ಕೊಳ್ಳಿ. ಟ್ರಾಫಿಕ್ ಮಾಸ್ಟ್ರಿ ಪ್ಯಾಕೇಜಿನ ಆ್ಯಕ್ಚುಲ್ ವರ್ತು 5,999. ಓಕೆನಾ. ನೌ ದ ಥಿಂಗ್ ಈಸ್ ದ್ಯಾಟ್ ಯಾರಾದರೂ ನಿಮ್ಮ ಒಂದು ಅಫಿಲಿಯೇಟ್ ಲಿಂಕಿಂದ ಫಿನಾನ್ಸ್ ಮಾಸ್ಟ್ರಿಗೆ ಜಾಯಿನ್ ಆದರೂ ಕೂಡ ನಿಮ್ಮದೊಂದು ಟ್ರಾಫಿಕ್ ಮಾಸ್ಟ್ರಿ ಪ್ಯಾಕೇಜ್ ಇರೋದ್ರಿಂದ ನಿಮಗೆ ಸಿಗೋದು ಕಮಿಷನ್ ಹಾರ್ಡ್ಲಿ 4,000, 10,000 ಅಲ್ಲ. ಸೊ ದಟ್ ಈಸ್ ವಾಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಅರ್ನಿಂಗ್ ಇನ್ ಬಿಟ್ವೀನ್ ಫಿನಾನ್ಸ್ ಮಾಸ್ಟ್ರಿ ಪ್ಯಾಕೇಜ್ ಆ್ಯಂಡ್ ಅದರ್ ಪ್ಯಾಕೇಜಸ್ ಇನ್ ಬೆಸ್ ಗುರುಕುಲ್. ಯಾವ ಒಂದು ದೊಡ್ಡ ಪ್ಯಾಕೇಜಿಂದ ನೀವು ಎನ್ರೋಲ್ ಆಗ್ತೀರಾ ಅದೇ ರೀತಿ ನಿಮಗೆ ಕಮಿಷನ್ಸ್ ಕೂಡ ಜನರೇಟ್ ಆಗುತ್ತೆ. ಸೊ ಗೈಸ್, ಇಲ್ಲಿವರೆಗೆ ನಿಮ್ಮ ಒಂದು 70% ಡೌಟ್ ಕ್ಲಿಯರ್ ಆಯಿತು ಅಂತ ತಿಳ್ಕೊತೀನಿ. ಸ್ಟಿಲ್ ನಿಮ್ಗೆ ಏನಾದರೂ ಅನಿಸ್ತಾ ಇದ್ರೆ ಲೈಕ್ ನನ್ನ ಹತ್ರ ಆಗುತ್ತೋ ಇಲ್ಲೋ, ನಾನು ಮಾಡ್ತೀನೋ ಇಲ್ಲೋ ಅಂತ. ನನಗೂ ಕೂಡ ಅದೇ ರೀತಿ ಅನಿಸ್ತಿತ್ತು. ಬಟ್ ನೋಡಿ, ನನಗೂ ಕೂಡ ಮುಂಚೆ ಕಾರ್ ಡ್ರೈವಿಂಗ್ ಬರ್ತಿಲ್ಲಾಗಿತ್ತು, ಯಾರೇ ಕಲಿಸಿದ್ರು ಕಲ್ತ್ಕೊಂಡೆ. ಸ್ವಿಮ್ಮಿಂಗ್ ಬರ್ತಿಲ್ಲಾಗಿತ್ತು, ಯಾರೋ ಕಲಿಸಿದ್ರು ಕಲಿತ್ಕೊಂಡೆ. ಅದೇ ರೀತಿ ಸ್ಕಿಲ್ಸ್ ಗೊತ್ತಿಲ್ಲಾಗಿತ್ತು, ಟ್ರೈನರ್ಸಿಂದ ಕಲ್ತ್ಕೊಂಡೆ ಬಂತು ಗ್ರೋ ಆಗ್ತಾ ಇದ್ದೀನಿ. ಸೊ ನೀವು ಕೂಡ ಯಾವುದೇ ಎಕ್ಸ್ಪೀರಿಯನ್ಸ್ ಸ್ಕಿಲ್ಸ್ ಇದ್ದರೂ ಇಲ್ಲ ಅಂದರೂ ಪರವಾಗಿಲ್ಲ, ಇಲ್ಲಿ ಟೋಟಲಿ ಸ್ಕ್ರ್ಯಾಚಿಂದ ಝೀರೋದಿಂದ ಅಡ್ವಾನ್ಸ್ ಲೆವೆಲ್ದಲ್ಲಿ ನೀವು ಕಲ್ತ್ಕೊಂಡು ಬೆಳಿತೀರಾ. ಮತ್ತೊಂದೇನೆಂದರೆ ಮೋರ್ ದ್ಯಾನ್ 2 lakh ಪೀಪಲ್ ಆಲ್ರೆಡಿ ಈ ಕಂಪ್ನಿದಲ್ಲಿ ಜಾಯಿನ್ ಆಗಿದ್ದಾರೆ. ತುಂಬ ಚೆನ್ನಾಗಿ ರಿಸಲ್ಟ್ಸ್ ಕೂಡ ಕ್ರಿಯೇಟ್ ಮಾಡ್ತಿದ್ದಾರೆ. ಇಲ್ಲಿ ನೀವು ನಿಮ್ಮದೇ ಆದ ಬಾಸ್ ಆಗಿರ್ತೀರಾ. ನಿಮಗೆ ಯಾವುದೇ ಲೈಕ್ ಪರ್ಟಿಕ್ಯುಲರ್ ಕಂಪಲ್ಷನ್ಸ್ ಇರೋದಿಲ್ಲ. ನಿಮ್ಮ ಒಂದು ಫ್ಲೆಕ್ಸಿಬಲ್ ಟೈಮಲ್ಲಿ ಕಂಫರ್ಟ್ ಝೋನಲ್ಲಿ ನೀವು ವರ್ಕ್ ಮಾಡ್ತೀರಾ. ಮತ್ತೊಂದೇನಾದರೆ ಕಂಪನಿ ನಿಮಗೆ ಸಣ್ಣ ಸಣ್ಣ ಟಾರ್ಗೆಟ್ಸ್ ಕೊಡುತ್ತೆ. ಆ ಟಾರ್ಗೆಟ್ಸನ್ನು ಕಂಪ್ಲೀಟ್ ಮಾಡಿದ್ರೆ ನೀವು ನಿಮ್ಮ ಡ್ರೀಮ್ ಕಾರನ್ನು ಬೈ ಮಾಡ್ಕೋಬೋದು. ನ್ಯಾಷನಲ್ ಇಂಟರ್ನ್ಯಾಷನಲ್ ಟ್ರಿಪ್ಸ್ ಕೂಡ ನೀವು ತೊಗೊಳ್ಬೋದು. ಲೈಕ್ ಅರ್ನಿಂಗ್ ಜೊತೆಗೆ ನಿಮ್ಮ ಏನೇನು ಡ್ರೀಮ್ಸ್ ಇರುತ್ತಲ್ಲ ಅದನ್ನು ಕೂಡ ಇದೇ ಕಂಪನಿದಿಂದ ನೀವು ಫುಲ್ಫಿಲ್ ಮಾಡ್ಕೋಬೋದು, ಸೆಲಿಬ್ರೇಟ್ ಮಾಡ್ಕೋಬೋದು. ಅದರ ಜೊತೆಗೆ ನಮ್ಮ ಒಂದು ಕಮ್ಯುನಿಟಿ ಲೈಕ್ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಟೆಲಿಗ್ರಾಮಲ್ಲಿ, ಲಿಂಕ್ಡ್ಇನ್ನಲ್ಲಿ ಎಷ್ಟೋ ಜನ ನಮ್ಮ ಬಿಸ್ಗುರುಗಳು ಜನ ನಿಮಗೆ ಸಿಗ್ತಾರೆ. ಅವರ ಜೊತೆ ನೀವು ಎಲ್ಲ ಪ್ರಾಬ್ಲಮ್ಸನ್ನು, ಡೌಟ್ಸನ್ನು ಡಿಸ್ಕಸ್ ಮಾಡಿ ಆರಾಮ್ಸೆ ಇಲ್ಲಿ ಗ್ರೋ ಆಗ್ಬೋದು. ಸೊ ಗೈಸ್, ಬಿಗ್ ಕಂಗ್ರ್ಯಾಚುಲೇಷನ್. ಇಲ್ಲಿವರೆಗೆ ನೀವೆಲ್ಲ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ದೀರಾ ಅನ್ಕೊಳ್ತೀನಿ. ಸೊ ದ್ಯಾಟ್ ಡೆಫಿನೆಟ್ಲಿ ನೀವು ವರ್ಕ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದೀರಾ ಅಂತ ಹೇಳ್ತೀನಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಏನಂದರೆ, ಅಕಸ್ಮಾತಾಗಿ ನೀವು ಫಿನಾನ್ಸ್ ಮಾಸ್ಟ್ರಿ ಪ್ಯಾಕೇಜಿಂದ ಈ ಒಂದು ಕಂಪನಿಗೆ ರಿಜಿಸ್ಟರ್ಸ್ ಆದರೆ ನನ್ನ ಕಡೆಯಿಂದ ನಿಮ್ಗೊಂದು ಎಕ್ಸ್ಟ್ರಾ ಬೆನಿಫಿಟ್ ಸಿಗುತ್ತೆ. ದಟ್ ಈಸ್ ಮೈ ಪರ್ಸ್ನಲ್ ಮೆಂಟರ್ಶಿಪ್. ನಾನು ನಿಮಗೆ ಪರ್ಸ್ನಲ್ ಆಗಿ ಕನ್ನಡದಲ್ಲೇ ಪ್ರಾಪರ್ ಆಗಿ ಗೈಡ್ ಮಾಡ್ತೀನಿ. ನಾನು ಏನೇನು ಸ್ಟ್ರಾಟಜೀಸನ್ನು ಯೂಸ್ ಮಾಡ್ತೀನಿ, ಏನೇನು ಟೂಲ್ಸನ್ನು ಯೂಸ್ ಮಾಡ್ತೀನಿ, ನನ್ನ ಏನೇನು ಜರ್ನಿ ಇತ್ತು, ಯಾವ ರೀತಿ ನಾನು ಗ್ರೋ ಆಗ್ತಾ ಇದ್ದೀನಿ ಅಂತ. ಓಕೆನಾ. ಯಾಕಂದರೆ ಕಂಪ್ನಿಯ ಎಲ್ಲ ಟ್ರೈನಿಂಗ್ಸು ಮೋಸ್ಟ್ ಆಫ್ ದ ಟೈಮ್ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿರುತ್ತೆ. ನಿಮಗೆ ಜಸ್ಟ್ ನೀವು ಬೇಸಿಕ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಸಾಕು. ಮಿಕ್ಕಿದ್ದು ನಿಮ್ಗೆ ಎಲ್ಲೇ ಡೌಟ್ಸ್ ಬರಲಿ, ಹರ್ಡಲ್ಸ್ ಬರಲಿ, ಪ್ರಾಬ್ಲಮ್ಸ್ ಬರಲಿ, ನೀವು ಆರಾಮ್ಸೆ ನನಗೆ ಕ್ವೆಶನ್ಸನ್ನು ಕೇಳಿ ನಿಮ್ಮೆಲ್ಲ ಡೌಟ್ಸನ್ನು ನೀವು ಕ್ಲಿಯರ್ ಮಾಡ್ಕೋಬೋದು. ನಾನು ನಿಮಗೆ ಪರ್ಸ್ನಲಿ ಮೆಂಟರ್ಶಿಪ್ ಮಾಡ್ತೀನಿ, ಗೈಡ್ ಮಾಡ್ತೀನಿ. ದ ಥಿಂಗ್ ಈಸ್ ದ್ಯಾಟ್ ಐ ಆಲ್ವೇಸ್ ರೆಕಮೆಂಡ್ ಫಿನಾನ್ಸ್ ಮಾಸ್ಟ್ರಿ ಪ್ಯಾಕೇಜ್. ಯಾಕಂದರೆ ಫಿನಾನ್ಸ್ ಮಾಸ್ಟ್ರಿ ಪ್ಯಾಕೇಜಿಂದ ನಮಗೆ ಫಾಸ್ಟರ್ ಗ್ರೋತ್ ಇದೆ, ಚೆನ್ನಾಗಿ ರಿಸಲ್ಟ್ಸ್ ಇದೆ. ಯಾಕಂದರೆ ನಾವು ಎಷ್ಟು ಎಫರ್ಟ್ ಹಾಕ್ತೀವಲ್ಲ ಅಷ್ಟು ಎಫರ್ಟಲ್ಲಿ ಇನ್ ರಿಟರ್ನ್ ಆಗಿ ನಮಗೆ ಪ್ರಾಪರಾಗಿ ಪ್ರಾಫಿಟ್ ಬರಲಿಲ್ಲ ಅಂದರೆ ಡೆಫಿನೆಟ್ಲಿ ಇಟ್ ಹರ್ಟ್ಸ್, ರೈಟ್? ಸೊ ಚೂಸ್ ದ ಬೆಸ್ಟ್ ಪ್ಯಾಕೇಜ್, ಟೇಕ್ಸ್
the best decision to start with me in the Biz Gurukul. Okay friends, ಎಲ್ಲ ಡೌಟನ್ನು ನಾನು ಕ್ಲಿಯರ್ ಮಾಡಿದ್ದೀನಿ ಅನ್ಕೊಳ್ತೀನಿ. ಇವಾಗ ನಾನು ನಿಮಗೆ 24 hours ಕೊಡ್ತೀನಿ ಟು ಥಿಂಕ್ ಅಬೌಟ್ ದಿಸ್ ವರ್ಕ್. ಒಂದು ಪ್ರಾಪರ್ ಆಗಿ ಡಿಸಿಷನ್ ತಗೊಳ್ಳಿ. 24 hours ಇಸ್ ಮೋರ್ ದೆನ್ ಇನಫ್ ಅನ್ಕೋತೀನಿ 15,000 ಅರೇಂಜ್ ಮಾಡೋಕ್ಕೆ. ಯಾಕಂದರೆ ಒಂದು ಒಳ್ಳೆ ಸ್ಟಾರ್ಟಪ್ ಮಾಡಬೇಕಂದ್ರೆ ಡೆಫಿನೆಟ್ಲಿ ಇಷ್ಟು ಎಫರ್ಟ್ಸ್ ನೀವು ಹಾಕ್ಕೊಳ್ಳೇಬೇಕಾಗತ್ತೆ. 24 hours ನಾನು ಯಾಕೆ ಕೊಡ್ತೀನಿ ಅಂದರೆ, ತಿಂಗಳಿಗೆ ನಮಗೆ ಲಿಮಿಟೆಡ್ ಕ್ಯೂಪನ್ ಕೋಡ್ ಸಿಗತ್ತೆ. ಆ ಕ್ಯೂಪನ್ ಕೋಡ್ ಓನ್ಲಿ ಯಾರು ಆಕ್ಷನ್ ಟೇಕರ್ಸ್ ಆಗಿರ್ತಾರೆ, ಯಾರು ಕ್ವಿಕ್ ಆಗಿ ನಮಗೆ ಆನ್ಸರ್ ಕೊಡ್ತಾರೆ, ರಿಜಿಸ್ಟರ್ ಆಗೋಕ್ಕೆ ರೆಡಿ ಆಗ್ತಾರೆ, ಅವ್ರಿಗೆ ಮಾತ್ರ ಸಿಗತ್ತೆ. ಅದರ್ವೈಸ್ ನೀವು ವೆಬ್ಸೈಟ್ನ ಪೂರ ಅಮೌಂಟ್ ಪೇ ಮಾಡಿ ಈ ಒಂದು ಕಂಪನಿಗೆ ರಿಜಿಸ್ಟರ್ ಆಗಬೇಕಾಗತ್ತೆ. ದ್ಯಾಟ್ ಈಸ್ ಯುವರ್ ಬಿಗ್ ಲಾಸ್. ಆ್ಯಂಡ್ ಈವನ್ ನಿಮಗೆ ಮೆಂಟಾರ್ಶಿಪ್ ಕೂಡ ಸಿಗೋದಿಲ್ಲ. ಆ್ಯಂಡ್ ಸ್ಟಿಲ್ ನಿಮ್ಗೆ ಏನಾದರೂ ಡೌಟ್ ಇತ್ತು, ಕ್ವೆರೀಸ್ ಇತ್ತು, ಏನೋ ಕೇಳಬೇಕಂದ್ರೆ ನೀವು ನನಗೆ ವಾಟ್ಸಪ್ ಮೇಲೆ ಕನೆಕ್ಟ್ ಆಗ್ಬೋದು, ಇಲ್ಲ ನೀವು ಕಾಲ್ ಮಾಡು ಕೂಡ ನಿಮ್ಮೆಲ್ಲ ಡೌಟ್ಸನ್ನು ನೀವು ಕ್ಲಿಯರ್ ಮಾಡ್ಕೋಬೋದು. ಆ್ಯಂಡ್ ಎಸ್ ಅಫ್ಕೋರ್ಸ್ ಆಲ್ವೇಸ್ ನನ್ನ ವಾಟ್ಸಪ್ ನಂಬರನ್ನು ಸೇವ್ ಮಾಡ್ಕೊಳ್ಳಿ. ರೆಗ್ಯುಲರ್ ಆಗಿ ನನ್ನ ವಾಟ್ಸಪ್ ಸ್ಟೇಟಸನ್ನು ಅಪ್ಡೇಟನ್ನು ಚೆಕ್ ಮಾಡ್ತಾ ಇರಿ. ಯಾಕಂದರೆ ನಾನು ಕಂಪನಿಯ ಎಲ್ಲ ಪ್ರೂಫ್ಸ್ ಆಗಲಿ, ಲಿಗ್ಯಾಲಿಟಿ ಆಗಲಿ, ನಮ್ಮ ಟೀಮ್ ಯಾವ ರೀತಿ ವರ್ಕ್ ಮಾಡ್ತಿದೆ, ಯಾವ ರೀತಿ ಅರ್ನಿಂಗ್ಸ್ ಮಾಡ್ತಿದ್ದಾರೆ, ಯಾವ ರೀತಿ ಎಲ್ಲ ಎಂಜಾಯ್ ಮಾಡ್ತಿದ್ದಾರೆ, ಒಂದು ಲೈಫನ್ನು ಸೆಟ್ ಮಾಡ್ಕೊಳ್ತಿದ್ದಾರೆ, ಇದನ್ನೆಲ್ಲ ನೀವು ಅಲ್ಲಿಂದ ನನ್ನ ವಾಟ್ಸಪ್ ಸ್ಟೇಟಸ್ಸಿಂದ ಕೂಡ ನೋಡಿಕೊಂಡು ಒಂದು ಕನ್ಫರ್ಮ್ ಮಾಡ್ಕೋಬೋದು. ಎಸ್, ಈ ಕಂಪನಿ ಜೆನ್ಯೂನ್ ಆಗಿದೆ, ಇಲ್ಲಿಂದ ಡೆಫಿನೆಟ್ಲಿ ನಾವು ಅರ್ನ್ ಮಾಡ್ಬೋದು, ಯಾವುದೇ ಸ್ಕ್ಯಾಮ್ ಇಲ್ಲ, ಯಾವುದೇ ಫ್ರಾಡ್ ಇಲ್ಲ. ಯಾಕಂದರೆ ಈ ಕಂಪನಿ ಗೌರ್ಮೆಂಟ್ ರಿಜಿಸ್ಟರ್ಡ್ ಲೀಗಲ್ ಕಂಪನಿ ಇದೆ. ಸೊ ಟೇಕ್ ದ ಬೆಟರ್ ಆಕ್ಷನ್, ಬಿಕಾಸ್ ಗೋಲ್ಡನ್ ಅಪಾರ್ಚುನಿಟಿ ಮತ್ತೆ ಮತ್ತೆ ಬರೋದಿಲ್ಲ. ಓಕೆನಾ? ಓಕೆ ಫ್ರೆಂಡ್ಸ್, ಇಷ್ಟೆಲ್ಲ ಕೇಳಿದ್ಮೇಲೆ ಇವಾಗ ಅಕಸ್ಮಾತಾಗಿ ನಿಮ್ಗೆ ರಿಜಿಸ್ಟರ್ ಆಗಬೇಕಂದ್ರೆ ಹೇಳಿ, ನಾನು ನಿಮಗೆ ನನ್ನ ಒಂದು ಅಫಿಲಿಯೇಟ್ ಲಿಂಕನ್ನು ವಿತ್ ನನ್ನ ಕ್ಯೂಪನ್ ಕೋಡಿಂದ ನಾನು ಕಳಿಸ್ಕೊಡ್ತೀನಿ. ನೀವು ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಹೆಸರು, ನಿಮ್ಮ ಇಮೇಲ್ ID, ನಿಮ್ಮ ಫೋನ್ ನಂಬರ್ ಜೊತೆಗೆ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡಿ ಕಂಪನಿಗೆ ಡಿರೆಕ್ಟಾಗಿ ನೀವು ಅಮೌಂಟ್ ಪೇ ಮಾಡಿದ್ರೆ ನಿಮ್ಮ ರಿಜಿಸ್ಟ್ರೇಷನ್ ಆಗಿಬಿಡತ್ತೆ. ನೀವೊಂದು ವೆರಿಫೈಡ್ ಮೆಂಬರ್ ಆಗಿಬಿಡ್ತೀರಾ. ಓಕೆನಾ? ಥ್ಯಾಂಕ್ ಯು ಸೋ ಮಚ್.